ಇವತ್ತು ರಾಜ್ಯ ಸರ್ಕಾರ ಮೈಸೂರಿನಲ್ಲಿ ಸಾಧನಾ ಸಮಾವೇಶವನ್ನ ಇಟ್ಕೊಂಡಿತ್ತು. ಈ ಸಾಧನಾ ಸಮಾವೇಶದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಬಂದರು, ಆಮೇಲೆ ಹೊರಟು ಬಿಟ್ರಂತೆ. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಾಡಿರುವಂಥ ಮಾತುಗಳು ಸಿಕ್ಕಾಪಟ್ಟೆ ಚರ್ಚೆಗೆ ಎಡೆ ಮಾಡಿಕೊಟ್ಟಿದೆ. ಅದರ ಜೊತೆಗೆ ಇವತ್ತು ಸಮಾವೇಶದಲ್ಲಿ ಬಿಜೆಪಿ ಮತ್ತು JDS ಮೇಲೆ ಅದೇ ಶೈಲಿಯಲ್ಲೇನೆ ಹರಿಹಾಯುವಂಥ ಕೆಲಸವನ್ನ ಮಾಡಿದರು. ಅವರ ಸಾಧನೆಯನ್ನ ಹೇಳೋದನ್ನ ಬಿಟ್ಟು ಬೈಯುವಂಥ ಕೆಲಸ ಮುಂದೆ ಒರಿಯಿತು ಅನ್ನುವಂಥದ್ದನ್ನು ಅನೇಕರು ಹೇಳ್ತಾ ಇದ್ದಾರೆ. ಬಟ್ ಇವತ್ತಿನ ಸಮಾವೇಶ ಹೇಗಿತ್ತು, ಯಾವ ರೀತಿಯಾಗಿ ಸಿದ್ದರಾಮಯ್ಯರು ತಮ್ಮ ಪವರ್ ಅನ್ನು ತೋರಿಸಿದರು ಮೈಸೂರಿನಲ್ಲಿ, ನೋಡಿ ಸ್ಟೋರಿ. ಮೈಸೂರಿನಲ್ಲಿ ಕಾಂಗ್ರೆಸ್ ಸಾಧನಾ ಸಮಾವೇಶ, ತವರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಶಕ್ತಿ ಪ್ರದರ್ಶನ, ಸಿಎಂ ರ್ಯಾಂಪ್ ವಾಕ್, ಅಭಿಮಾನಿಗಳಿಂದ ಹೂಮಳೆ. ಮೈಸೂರಿನಲ್ಲಿ ಸರ್ಕಾರದ ಸಾಧನಾ ಸಮಾವೇಶದ ಹೆಸರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಶಕ್ತಿ ಪ್ರದರ್ಶನ ಮಾಡಿದ್ರು. ಮಹಾರಾಜ ಕಾಲೇಜು ಆವರಣದಲ್ಲಿ 600 ಅಡಿ ಉದ್ದದ ಸ್ಟೇಜ್ ಮೇಲೆ ಸಿಎಂ ಸಿದ್ದರಾಮಯ್ಯ ರ್ಯಾಂಪ್ ವಾಕ್ ಮಾಡಿದ್ರು. ಸಿದ್ದರಾಮಯ್ಯ ಸಭಾಂಗಣದ ಮಧ್ಯದಿಂದ ಅಭಿಮಾನಿಗಳತ್ತ ಕೈ ಬೀಸುತ್ತಾ ಎಂಟ್ರಿ ಕೊಟ್ಟರು. ಈ ಕಾರ್ಯಕ್ರಮಕ್ಕೆ 1 ಲಕ್ಷಕ್ಕೂ ಅಧಿಕ ಜನರು ಸಾಕ್ಷಿಯಾದರು. ಇದು ನನ್ನ ಶಕ್ತಿ ಪ್ರದರ್ಶನ ಅಲ್ಲ, ಅಭಿವೃದ್ಧಿಯ ಶಕ್ತಿ ಪ್ರದರ್ಶನ. ವಿಪಕ್ಷಗಳ ವಿರುದ್ಧ ಸಿದ್ದರಾಮಯ್ಯ ವಾಗ್ದಾಳಿ. ವಿಪಕ್ಷಗಳು ಸರ್ಕಾರದ ಖಜಾನೆ ಖಾಲಿಯಾಗಿದೆ ಅಂತ ಆರೋಪಿಸಿದ್ರು. ಖಜಾನೆ ಖಾಲಿಯಾಗಿದ್ರೆ 2578 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಗೆ ಚಾಲನೆ ಕೊಡೋದಕ್ಕಾಗ್ತಿತ್ತಾ ಅಂತ ಹೇಳಿ ಸಿದ್ದರಾಮಯ್ಯ ಪ್ರಶ್ನಿಸಿದ್ರು. ಈ ಸಮಾವೇಶದಿಂದ ಶಕ್ತಿ ಪ್ರದರ್ಶನ ಮಾಡ್ತಿಲ್ಲ, ಅಭಿವೃದ್ಧಿಯ ಶಕ್ತಿಯನ್ನು ಮುಂದಿಟ್ಟಿದ್ದೇವೆ ಅಂತ ತಿಳಿಸಿದ್ರು. ಬಿಜೆಪಿ ಜನರ ಆಶೀರ್ವಾದದಿಂದ ಅಧಿಕಾರಕ್ಕೆ ಬಂದಿಲ್ಲ, ಹಿಂಬಾಗಿಲಿನಿಂದ ಬಿಜೆಪಿ ಅಧಿಕಾರಕ್ಕೆ ಬಂದಿದೆ ಅಂಥೇಳಿ ವಾಗ್ದಾಳಿ ನಡೆಸಿದರು. ಇನ್ನು JDS ವಿರುದ್ಧ ಕಿಡಿಕಾರಿದ ಸಿಎಂ, ನೀವು ಕಳೆದ ಚುನಾವಣೆಯಲ್ಲಿ ಗೆದ್ದಿದ್ದು 18 ಸ್ಥಾನ ಮಾತ್ರ. JDS ನೆಲಕಚ್ಚಿದ್ದು ಬಿಜೆಪಿ ಜೊತೆಗೆ ಹೋದ್ರು, ಮೈಸೂರಿಗೆ ಬಿಜೆಪಿಯ ಕೊಡುಗೆ ಶೂನ್ಯ ಅಂಥೇಳಿ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ರು. 2018ರಲ್ಲಿ ಅಧಿಕಾರಕ್ಕೆ ಬಂದದ್ದು ಹಿಂಬಾಗಲಿನಿಂದ ಬಂದಿದ್ದೇವೆ ಹೊರತು ಜನರ ಆಶೀರ್ವಾದವನ್ನ ಪಡ್ಕೊಂಡು ಅಧಿಕಾರಕ್ಕೆ ಬಂದಿಲ್ಲ. ಇನ್ನು JDS ನವರು ಬಿಡಿ, ಅವರು ಪ್ರತಿ ಸಾರಿನೂ ಕೂಡ ಕಡಿಮೆ ಆಗ್ತಾ ಬರ್ತಾ ಇದ್ದಾರೆ. ಕುಮಾರಸ್ವಾಮಿ ಎಷ್ಟು ಗೆದ್ದಿದ್ದೀರಿ? ಈಗ ನೀವು ಗೆದ್ದಿರೋದು 18 ಸ್ಥಾನಗಳನ್ನು ಮಾತ್ರ. ನೀವು ಯಾವ ಕಾರಣಕ್ಕೂ ಕೂಡ ಕರ್ನಾಟಕದಲ್ಲಿ ಮತ್ತೆ ಅಧಿಕಾರಕ್ಕೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಸ್ವಂತ ಶಕ್ತಿ ಮೇಲಂತೂ ಬರ್ಲಿಕ್ಕೆ ಸಾಧ್ಯ ಇಲ್ಲ. ವೇದಿಕೆಯಲ್ಲೇ ನಾಯಕರ ಅಸಮಾಧಾನ. ಸಮಾವೇಶದಿಂದ ಅರ್ಧದಲ್ಲಿಯೇ ಹೊರಟ DKಶಿ, ಖರ್ಗೆ, ಸಿದ್ದು ಭಾಷಣಕ್ಕೂ ಮುನ್ನವೇ ತೆರಳಿದ DCM. ಸಾಧನಾ ಸಮಾವೇಶದ ವೇದಿಕೆಯಲ್ಲೂ DCM ಡಿ.ಕೆ. ಶಿವಕುಮಾರ್ ಅಸಮಾಧಾನ ಹೊರಹಾಕಿದ್ರ ಅನ್ನುವ ಪ್ರಶ್ನೆ ಎದ್ದಿದೆ. ತಮ್ಮ ಭಾಷಣ ಮುಗಿತಾ ಇದ್ದ ಹಾಗೆ ಡಿ.ಕೆ. ಶಿವಕುಮಾರ್ ಬೆಂಗಳೂರಿನತ್ತ ಹೊರಟರು. ಸಿಎಂ ಖರ್ಗೆ ಭಾಷಣ ಬಾಕಿ ಇದ್ರೂ ಕೂಡ ಕ್ಯಾರೆ ಎನ್ನದೆ DCM ಸಮಾವೇಶದಿಂದ ಅರ್ಧದಲ್ಲಿಯೇ ತೆರಳಿದ್ರು. ಸಿಎಂ ವೇದಿಕೆಯ ಮೇಲಿದ್ದವರನ್ನ ವೆಲ್ಕಮ್ ಮಾಡುವಾಗ DKಶಿ ಹೆಸರನ್ನ ಹೇಳಲಿಲ್ಲ. ಆಗ ವೇದಿಕೆ ಮೇಲಿದ್ದವರ ಹೆಸರು ಮಾತ್ರ ಹೇಳಬೇಕು, ಮನೆಯಲ್ಲಿದ್ದವರ ಹೆಸರು ಹೇಳಬಾರ್ದು ಅಂಥೇಳಿ ಸಿದ್ದರಾಮಯ್ಯ ಹೇಳಿದರು. ಡಿ.ಕೆ. ಶಿವಕುಮಾರ್ ಹೊರಟೋದ್ರು ಬೆಂಗಳೂರಿಗೆ. ಯಾವಾಗಲೂ ಇರೋರ ಹೆಸರು ಹೇಳಬೇಕು ಹೊರತು ಹೊರಟೋದವ್ರ ಹೆಸರು ಹೇಳೋಕ್ಕಾಗಲ್ಲ. ವೆಲ್ಕಮ್ ಮಾಡೋದು ಇರೋರಿಗೆ, ಇಲ್ಲಿ ಯಾರ್ಯಾರು ಇದ್ದಾರೆ ಅವ್ರಿಗೆ ಮಾತ್ರ ವೆಲ್ಕಮ್ ಮಾಡೋದು. ಮನೇಲಿ ಕೂತಿರೋರಿಗೆಲ್ಲ ವೆಲ್ಕಮ್ ಮಾಡೋಕ್ಕಾಗಲ್ಲ. ಡಿ.ಕೆ. ಶಿವಕುಮಾರ್ ಹೊರಟೋದ್ರು ಬೆಂಗಳೂರಿಗೆ. ಯಾವಾಗಲೂ ಇರೋರ ಹೆಸರು ಹೇಳಬೇಕು ಹೊರತು ಹೊರಟೋದವ್ರ ಹೆಸರು ಹೇಳೋಕ್ಕಾಗಲ್ಲ. ವೆಲ್ಕಮ್ ಮಾಡೋದು ಇರೋರಿಗೆ, ಇಲ್ಲಿ ಯಾರ್ಯಾರು ಇದ್ದಾರೆ ಅವ್ರಿಗೆ ಮಾತ್ರ ವೆಲ್ಕಮ್ ಮಾಡೋದು. ಮನೇಲಿ ಕೂತಿರೋರಿಗೆಲ್ಲ ವೆಲ್ಕಮ್ ಮಾಡೋಕ್ಕಾಗಲ್ಲ. ಸಾಧನಾ ಸಮಾವೇಶ ವಿರೋಧಿಗಳ ಬಾಯಿ ಮುಚ್ಚಿಸಿದೆ. ಹಸ್ತ ರೈತರಿಗೆ, ಮಹಿಳೆಯರಿಗೆ ಶಕ್ತಿ ತುಂಬಿದೆ. ಬಿಜೆಪಿ ವಿರುದ್ಧ DCM DKಶಿ ವಾಗ್ದಾಳಿ. ಸಮಾವೇಶದಲ್ಲಿ DCM ಡಿ.ಕೆ. ಶಿವಕುಮಾರ್ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಈ ಸಮಾವೇಶ ವಿರೋಧಿಗಳ ಟೀಕೆಯ ಬಾಯಿ ಮುಚ್ಚಿಸಿದೆ. ನಮ್ಮ ಗ್ಯಾರಂಟಿಗಳನ್ನ ಟೀಕೆ ಮಾಡ್ತಾ ಇದ್ದ ಬಿಜೆಪಿ ಈಗ ಎಲ್ಲಾ ರಾಜ್ಯಗಳಲ್ಲೂ ಕೂಡ ಗ್ಯಾರಂಟಿ ಯೋಜನೆಯನ್ನ ಪ್ರಕಟಿಸ್ತಿದೆ. ಬಿಜೆಪಿ JDS ಬಡವರ ಬದುಕಿಗೆ ಬೆಳಕು ತಂದ ಒಂದು ಕಾರ್ಯಕ್ರಮ ಮಾಡಿದ್ರೆ ಹೇಳಿ ಅಂತ ಹೇಳಿ ಸವಾಲ್ ಹಾಕಿದ್ರು. ನಾನು ಬಿಜೆಪಿ ಅವರಿಗೆ, ಜನತಾದಳಕ್ಕೆ ಸವಾಲ್ ಹಾಕ್ತಾ ಇದ್ದೇನೆ. ಯಾವುದೇ ಒಂದು ಅಭಿವೃದ್ಧಿ ಕಾರ್ಯಕ್ರಮ ನಿಮ್ಮ ಹೆಸರು ಶಾಶ್ವತವಾಗಿ ಉಳಿಲಿಕ್ಕೆ ಜನತಾದಳ ಆಗಲಿ ಬಿಜೆಪಿ ಅವರ ಅಧಿಕಾರ ಇದ್ದಂತ ಸಂದರ್ಭದಲ್ಲಿ ಈ ಬಡವರ ಹೊಟ್ಟೆ ತುಂಬಲಿಕ್ಕೆ, ಬಡವರ ಬದುಕಿಗೆ ಏನಾದ್ರು ಒಂದು ಕಾರ್ಯಕ್ರಮವನ್ನು ಕೊಟ್ಟಿದ್ರೆ ಆ ಸಮಾವೇಶಗಳು ನಿಮಗೆ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ನಾವು ಚುನಾವಣೆ ಓಟ್ಗಳನ್ನ ನಾವು ಈ ಸಮಾವೇಶ ಮಾಡ್ತಾ ಇರೋದು. ನಿಮ್ಮ ಋಣವನ್ನ ತೀರಿಸಿದ್ದೀವಿ. ನೀವು ಕೊಟ್ಟಂತ ಶಕ್ತಿಯಿಂದ ವಾಪಸ್ಸು ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ನಿಮಗೆ ನ್ಯಾಯವನ್ನು ಒದಗಿಸ್ಕೊಟ್ಟಿದ್ದೀವಿ. ಅದಾನಿ ಅಂಬಾನಿಗೆ ಮೋದಿ ದೇಶದ ಆಸ್ತಿಯನ್ನ ಮಾರ್ತಿದ್ದಾರೆ. ದೇಶದ ಜನ ಸಂಕಷ್ಟದಲ್ಲಿದ್ದಾಗ ಮೋದಿ ವಿದೇಶ ಪ್ರವಾಸ ಮಾಡ್ತಾರೆ ಅಂತ ಹೇಳಿ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ವಾಗ್ದಾಳಿ ನಡೆಸಿದ್ರು. ರಾಜ್ಯ ಸರ್ಕಾರ ದಿವಾಳಿ ಆಗಿದೆ ಅಂತ ಹೇಳಿ ಸುಳ್ಳು ಸುದ್ದಿ ಹಬ್ಬಿಸಿದ್ದಾರೆ. ಈ ಸರ್ಕಾರ ದಿವಾಳಿ ಆಗಿಲ್ಲ. ದಿವಾಳಿ ಆಗಿದ್ರೆ ಶಾಸಕರಿಗೆ 50 ಕೋಟಿ ರೂಪಾಯಿ ಅನುದಾನವನ್ನ ಕೊಡ್ತಿದ್ರಾ ಅಂತ ಹೇಳಿ ಖರ್ಗೆ ಪ್ರಶ್ನಿಸಿದ್ರು. ಇನ್ನು ಖರ್ಗೆ ಭಾಷಣದ ವೇಳೆ ಸಿದ್ದರಾಮಯ್ಯ, ಮಹದೇವಪ್ಪ ಮಾತನಾಡ್ತಾ ಇದ್ರು. ಇದನ್ನ ಗಮನಿಸಿದ ಖರ್ಗೆ, ಹೇ ಮಹದೇವಪ್ಪ, ಸಿಎಂ ಕಿವಿ ಹಿಂಡಬೇಡ, ಅವ್ರ ಕಿವಿ ಚೆನ್ನಾಗಿದೆ, ಅವ್ರಿಗೆ ನಾನು ಮಾತು ಕೇಳೋದಕ್ಕೆ ಬಿಡು ಅಂತ ಹೇಳಿ ಕಾಲೆಳೆದ್ರು. ಹೇ ಮಹದೇವಪ್ಪ,
ನೀ ಕೇಳ ಅವ್ರ ಕಿವಿ ತುಂಬಬೇಡ, ನೀನು ಕಿವಿ ಸರಿಯಾಗಿವೆ ಅವ್ರದ್ದು, ಸ್ವಲ್ಪ ಇದು ಕೇಳಲಿ. ಒಟ್ನಲ್ಲಿ ತವರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಸಾಧನಾ ಸಮಾವೇಶದ ಹೆಸರಿನಲ್ಲಿ ಶಕ್ತಿ ಪ್ರದರ್ಶನ ಮಾಡಿದರು. ಕಾರ್ಯಕ್ರಮದ ಅರ್ಧಕ್ಕೆ ಡಿಕೆಶಿ ಬೆಂಗಳೂರಿಗೆ ತೆರಳಿದ್ದು ಕುತೂಹಲಕ್ಕೆ ಕಾರಣವಾಗಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.